ಹಾಯ್ ಫ್ರೆಂಡ್ಸ್, ನಮಸ್ತೆ. ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಚಕ್ರಗಳ ಬಗ್ಗೆ ಮಾತಾಡೋಣ. 7 ಚಕ್ರಗಳು ಇರುತ್ತದೆ. ನಮ್ಮ ಮೂಲಾಧಾರ ಚಕ್ರ ಫೈನಲ್ ಕಾರ್ಡಲ್ಲಿ ಇರುತ್ತೆ, ಲಾಸ್ಟ್ ಬೆನ್ನು ಮೂಳೆ ಲಾಸ್ಟಲ್ಲಿ ಇರುತ್ತೆ, ತುದಿಯಲ್ಲಿ ರೆಡ್ ಕಲರಲ್ಲಿರುತ್ತೆ. ಅದು ಬಂದು ಸ್ಟೇಬಿಲಿಟಿ. ನಮ್ಮ ಸ್ಟೇಬಿಲಿಟಿ ಕರೆಕ್ಟಾಗಿಲ್ಲ, ಮನಿ ಪ್ರಾಬ್ಲಮ್ ಇದ್ರೆಗನ, ಡಿಸಿಷನ್ ಮೇಕಿಂಗ್ ಇಲ್ಲ ಅಂದ್ರೆಗನ ಅದು ಬ್ಲಾಕೇಜ್ ಆಗುತ್ತೆ, ಇನ್ಬ್ಯಾಲೆನ್ಸ್ ಆಗಿರುತ್ತೆ. ಮತ್ತು ಅದಕ್ಕಿಂತ ಮೇಲೆ ಒಕ್ಕಳಿಗಿಂತ 2 ಇಂಚ್ ಕೆಳಗಡೆ ಸ್ವಾಧಿಷ್ಠಾನ ಚಕ್ರ ನಮ್ಮ ಕ್ರಿಯೇಟಿವಿಟಿ ಮತ್ತು ಮಕ್ಕಳು ಆಗದಿರ ಇರೋದಕ್ಕೆ ಪ್ರಾಬ್ಲಮ್ಸ್ ಆಗಿರಬಹುದು. ಬಜ್ಜೆತನ ಅಂತಾರಲ್ವ, ಆ ಪ್ರಾಬ್ಲಮ್ಸ್ ಇಷ್ಟೋ ದಿನ ಮಕ್ಕಳಾಗಿಲ್ಲ ಅಂದರೆ ಅದಕ್ಕೆ ಈ ಬ್ಲಾಕೇಜ್ ಆಗಿರುತ್ತೆ. ಮತ್ತು ನಮ್ಮ ಐಡಿಯಾಸ್, ಕ್ರಿಯೇಟಿವಿಟಿ, ಏನು ನನಗೆ ಥಾಟ್ ಬರ್ತಾ ಇಲ್ಲ, ಏನು ಮಾಡಬೇಕು, ಡಿಸಿಷನ್ ತಗೊಳ್ಳೋದು ಹೆಂಗೆ, ಇದೋ ಅದೋ ಅನ್ನೋ ಪ್ರಾಬ್ಲಮ್ಸ್ ಬಂದ್ರೆಗನ ಅದು ನಮ್ಮ ಸ್ವಾಧಿಷ್ಠಾನ ಚಕ್ರ ಇಂಬ್ಯಾಲೆನ್ಸ್ ಆಗಿರುತ್ತವೆ ಅಂತ. ಮತ್ತು ಮೂಲಾಧಾರ ಚಕ್ರ ಒಕ್ಕಳಿಗಿಂತ 2 ಇಂಚ್ ಮೇಲೆ, ಅದು ಸೂರ್ಯನಿಗೆ ಸಂಬಂಧಪಟ್ಟಿರೋದು ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ಗೆ ಅದು ಅಜೀರ್ಣ ಆಗೋದು, ಆ ಪ್ರಾಬ್ಲಮ್ಸ್ ಎಲ್ಲನೂ. ಮತ್ತು ನಮ್ಮ ಮನಿ ಪ್ರಾಬ್ಲಮ್ಸ್ಗೆ ಮತ್ತು ಇಷ್ಟಾರ್ಥ ನೆರವೇರುತ್ತಿಲ್ಲ, ನಾನು ಏನೋ ಒಂದು ಅಂದ್ಕೊಳ್ತೀನಿ ಅದು ನೆರವೇರುತ್ತಿಲ್ಲ ಅನ್ನೋ ಪ್ರಾಬ್ಲಮ್ಸ್ಗೆ ಮಣಿಪುರ ಚಕ್ರ ಇನ್ಬ್ಯಾಲೆನ್ಸ್ ಆಗಿರುತ್ತದೆ. ಸ್ವಾಧಿಷ್ಠಾನ ಚಕ್ರ ಆರೆಂಜ್ ಕಲರ್ ಇರುತ್ತದೆ. ಮಣಿಪುರ ಚಕ್ರ ಗೋಲ್ಡನ್ ಯೆಲ್ಲೋ ಕಲರಲ್ಲಿ ಇರುತ್ತದೆ. ಮತ್ತು ಅದಕ್ಕಿಂತ ಮೇಲೆ ನಮ್ಮ ಅನಾಥ ಚಕ್ರ, ಹಾರ್ಟ್ ಚಕ್ರ, ಅದು ಗ್ರೀನ್ ಕಲರಲ್ಲಿರುತ್ತದೆ. ಅದು ನಮ್ಮ ರಿಲೇಷನ್ಶಿಪ್ ಇನ್ಬ್ಯಾಲೆನ್ಸ್ ಆದ್ರೆಗನ, ರಿಲೇಷನ್ಶಿಪ್ಪಲ್ಲಿ ನೆಕ್ಸ್ಟು ನಮ್ಮ ಹೆಲ್ತ್ ಇಶ್ಯೂಸ್ ಆಗ್ತಾ ಇದ್ರೆಗನ, ಹೆಲ್ತ್ ಇಶ್ಯೂ ಆದರೆ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗ್ತಾಯಿದ್ರು ನಮಗೆ ಹಾರ್ಟ್ ಚಕ್ರ ಇಂಬ್ಯಾಲೆನ್ಸ್ ಆಗಿರುತ್ತದೆ. ನೆಕ್ಸ್ಟು ವಿಶುದ್ಧ ಚಕ್ರ, ಆಕಾಶ ತತ್ವ, ಸ್ಕೈ ಬ್ಲೂ ಕಲರ್. ನಮಗೆ ಮಾತಾಡಬೇಕು ಅನಿಸುತ್ತೆ, ಮಾತಾಡೋಕ್ಕಾಗ್ತಾ ಇರಲ್ಲ, ಮಾತಾಡೋದಕ್ಕೆ ಒತ್ತಡ ಆಗ್ತಾ ಇರುತ್ತೆ. ಮತ್ತು ನಾವು ಈ ಟೈಮ್ಗೆ ಈ ಮಾತಾಡಬೇಕಾಗಿತ್ತು, ಆದರೆ ಮಾತಾಡೋಕ್ಕೆ ಆಗಲಿಲ್ಲ, ಹಂಗೆ ಒಳಗಡೆ ನುಂಗ್ಕೊಳ್ತಾ ಇದ್ದೀವಿ. ಆಮೇಲೆ ಡಿಸಿಷನ್ ಆಮೇಲೆ ಅಯ್ಯೋ ಅವ್ರ ಹತ್ರ ಮಾತಾಡಿದರೆ ಚೆನ್ನಾಗಿರ್ತಾಯಿತ್ತು, ಈ ಮಾತಾಡಿಲ್ವೇ ಅಂತ ನೋವು ಪಡ್ತೀವಿ. ಆ ವಾಕ್ಚಾತುರ್ಯ ಅದು ಬ್ಲಾಕೇಜ್ ಆಗಿರುತ್ತದೆ. ಮತ್ತು ಆಗ್ನೇಯ ಚಕ್ರ ಹುಬ್ಬುಗಳನ್ನು ಸೆಂಟ್ರಲ್ ಇರುತ್ತೆ, 2 ಹುಬ್ಬುಗಳ ಸೆಂಟ್ರಲ್ ಇರುತ್ತೆ. ಇಂಡಿಕೋ ನೀಲಿ, ಅದು ಬಂದು ಆಗ್ನೇಯ ಚಕ್ರ ನಮಗೆ ಜ್ಞಾನ ಮತ್ತು ವಿದ್ಯೆ, ತಲೆಗೆ ಸಂಬಂಧಪಟ್ಟಿರೋ ಪ್ರತಿಯೊಂದೂ, ಕಣ್ಣುಗಳು ಎಲ್ಲನೂ ಅದಕ್ಕೆ ಸಂಬಂಧಪಟ್ಟಿರುತ್ತದೆ. ವಿದ್ಯಾಭ್ಯಾಸ ಆಗಲಿ, ನಾವೇನೋ ಕಲಿಬೇಕು, ಆ ಕಲಿಯೋದಕ್ಕೆ ಆಗ್ತಾ ಇರಲ್ಲ, ಆವಾಗ ಇನ್ಬ್ಯಾಲೆನ್ಸ್ ಆಗುತ್ತೆ. ಎಷ್ಟೇ ಕಲಿಯೋಕ್ಕೆ ಟ್ರೈ ಮಾಡಿದ್ರೂ ಅದು ಆಗ್ತಾ ಇರಲ್ಲ, ಅದು ಇನ್ಬ್ಯಾಲೆನ್ಸ್ ಆಗಿರುತ್ತದೆ. ಮುಂದೆ ನಾವು ಏನೋ ಒಂದು ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತೀವಿ, ಇವತ್ತಿನ ನಾನೇನೋ ಮಾಡ್ತೀನಿ ಅಂತ ಹೋಪ್ ಇಟ್ಕೊಳ್ತೀವಿ, ಮಾಡೋಣ ಬಿಡು ಅನ್ನೋ ಲೇಜಿತನ ಅದೆಲ್ಲ ಮೈಂಡು ಕೊಡ್ತಾ ಇರುತ್ತೆ. ನೆಕ್ಸ್ಟು ಸಹಸ್ರಾರ ಚಕ್ರ, ಇದು ದೇವರಿಗೆ ಸಂಬಂಧಪಟ್ಟಿರೋದು. ಇಷ್ಟು ಚಕ್ರಗಳನ್ನ ಬ್ಯಾಲೆನ್ಸಿಂಗ್ ಆಗುತ್ತೆ, ಸಹಸ್ರಾರ ಚಕ್ರನೂ ಬ್ಯಾಲೆನ್ಸಿಂಗ್ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪ ಲೆಂತ್ ಆಯಿತು. ಥ್ಯಾಂಕ್ ಯು ಸೋ ಮಚ್.